ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಮೊದಲ ವಾರದಲ್ಲಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾದ ಹಂಸ ರಾಜಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಗುರು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಹಂಸ ರಾಜಯೋಗದ ಸೃಷ್ಟಿಯಾಗುವುದು. ಇದರೊಂದಿಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಮಂಗಳ ಮತ್ತು 2ನೇ ಮನೆಯಲ್ಲಿ ಬುಧ ಹಾಗೂ ಗುರು ಗ್ರಹಗಳು ತಮ್ಮ ಸಂಚಾರವನ್ನು ಮಾಡಲಿದೆ. ಇದರಿಂದಾಗಿ ಉಭಯಚರಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಜೂನ್ 29ರಿಂದ ಜುಲೈ 5ರವರೆಗಿನ ಧನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರದನು ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಧನು ರಾಶಿಗೆ ಸೇರಿದ ಜನರಿಗೆ ಈ ವಾರವು ಅತ್ಯಂತ ಹೆಚ್ಚು ಕಾರ್ಯನಿರತರಾಗಿರುವಂತೆ ನೋಡಿಕೊಳ್ಳುವುದು. ಈ ವಾರ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚು ತಲೆಕೆಡಿಸಿಕೊಳ್ಳುವಿರಿ ಮತ್ತು ನಿಮ್ಮ ಎಲ್ಲಾ ಅಪೂರ್ಣ ಕೆಲಸಗಳನ್ನು ಈ ಅವಧಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸುವಿರಿ. ಆದರೆ ನೀವು ನಿಮ್ಮ ಯೋಜನೆಗಳಲ್ಲಿ ಬಹಳ ಸುಲಭವಾಗಿ ಯಶಸ್ಸು ಗಳಿಸುವ ಯೋಗವಿದೆ. ಜೊತೆಗೆ ಈ ವಾರ ನೀವು ಸಾಕಷ್ಟು ಉತ್ತಮ ಹಾಗೂ ಧನ ಲಾಭವನ್ನು ಗಳಿಸುವ ಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಹೊಂದುವಿರಿ ಮತ್ತು ನೀವು ಮೊದಲಿಗಿಂತ ಹೆಚ್ಚು ನೆಮ್ಮದಿಯಿಂದ ಇರುವಿರಿ. ವಾರದ ಕೊನೆಯಲ್ಲಿ ಮನೆಯ ಯಾವುದಾದರೂ ಸದಸ್ಯರ ಮಾತುಗಳಿಂದಾಗಿ ಮನಸ್ತಾಪ ಉಂಟಾಗುವ ಸಂಭವವಿದೆ. ಹಾಗಾಗಿ ಕಾಳಜಿ ವಹಿಸಿ. ಸುತ್ತಮುತ್ತಲಿನವರು ನಿಮ್ಮಿಂದ ಜಾಸ್ತಿ ನಿರೀಕ್ಷಿಸ್ತಾ ಇದ್ದಾರೆ ಅನ್ನೋದು ಈ ವಾರ ಗೊತ್ತಾಗುತ್ತೆ. ಎಲ್ಲರ ಬೇಡಿಕೆ ಪೂರೈಸೋ ಒತ್ತಡದಲ್ಲಿ ಮುಳುಗಬೇಡಿ. ಎಷ್ಟು ಮಾಡೋಕೆ ಆಗುತ್ತೆ ಅಷ್ಟೇ ಮಾತು ಕೊಡಿ. ಬೇರೆಯವರನ್ನ ಖುಷಿಪಡಿಸೋಕೆ ನೀವು ಒತ್ತಡಕ್ಕೆ ಒಳಗಾಗಬೇಡಿ. ಆರ್ಥಿಕ ದೃಷ್ಟಿಯಿಂದ ಈ ವಾರ ಸರಾಸರಿಗಿಂತ ಒಳ್ಳೆಯ ಫಲ ಸಿಗುತ್ತೆ. ರಾಹು 3ನೇ ಮನೆಯಲ್ಲಿರೋದರಿಂದ ಸಮಾಜದಲ್ಲಿ ಸ್ಥಾನ ಭದ್ರ ಮಾಡಿಕೊಳ್ಳೋಕೆ, ಸಂಪಾದನೆ ಹೆಚ್ಚಿಸಿಕೊಳ್ಳೋಕೆ ಒಳ್ಳೆ ಅವಕಾಶಗಳು ಬರ್ತವೆ. ಮನೆಯಿಂದ ದೂರ ಇದ್ರೆ ಒಂಟಿತನ ಕಾಡಿದಾಗಲೆಲ್ಲ ಮನೆಯವರು ಯಾವುದೋ ರೂಪದಲ್ಲಿ ನಾವಿದ್ದೀವಿ ಅಂತ ನೆನಪಿಸಿಕೊಡ್ತಾರೆ. ಇದು ಖಿನ್ನತೆಯಿಂದ ಪಾರು ಮಾಡುತ್ತೆ. ಬುದ್ಧಿವಂತಿಕೆಯ ತೀರ್ಮಾನ ತಗೊಳ್ಳೋಕೆ ಸಹಾಯವಾಗುತ್ತೆ. ನಿಮ್ಮ ಶ್ರಮನಿಷ್ಠೆ ನೋಡಿ ಈ ವಾರ ಬಡ್ತಿ ಸಿಗಬಹುದು. ಆದರೆ ಅದಕ್ಕಾಗಿ ಮೇಲಧಿಕಾರಿಗಳಿಗೆ ಒಂಚೂರು ಸಲಾಮು ಹೊಡೆಯಬೇಕಾಗಬಹುದು. ಬೇರೆಯವರ ಮುಂದೆ ನಿಮ್ಮ ಚಿತ್ರಣಕ್ಕೆ ಧಕ್ಕೆ ಬರಬಹುದು. ಆಗಲೇ ಶಿಕ್ಷಣ ಮುಗಿಸಿ ಪಾಸಾದವರಿಗೆ ನೌಕರಿ ಸಿಗೋ ಸಾಧ್ಯತೆ ಚೆನ್ನಾಗಿದೆ. ವಿದೇಶದಲ್ಲಿ ಓದೋ ಆಸೆ ಇರೋರಿಗೂ ಆ ಆಸೆ ಪೂರ್ಣವಾಗಬಹುದು. ಈ ವಾರ ಮಂಗಳನ ಸಂಚಾರವು ಮಿಥುನ ರಾಶಿಯ ಮೂಲಕ ಚಲಿಸಲಿದ್ದು ಮುಂದಿನ 40 ದಿನಗಳವರೆಗೆ ಸಂಬಂಧಗಳು ಮತ್ತು ಪಾಲುದಾರಿಕೆಗಳು ಹೆಚ್ಚಿನ ಗಮನವನ್ನು ಬಯಸುತ್ತವೆ. ಧನು ರಾಶಿ ಸೂರ್ಯ, ಚಂದ್ರ ಮತ್ತು ಉದಯಿಸುತ್ತಿರುವ ಸ್ಥಳೀಯರು ವೈಯಕ್ತಿಕ ಮತ್ತು ವ್ಯವಹಾರದ ದೃಷ್ಟಿಯಿಂದ ಹೊಸ ಸಂಬಂಧಗಳ ಕುರಿತು ಚರ್ಚೆಗಳನ್ನು ನಡೆಸುತ್ತಾರೆ. ನೀವು ಸಂಬಂಧದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದು ಉಲ್ಬಣಗೊಳ್ಳುತ್ತದೆ. ಆದ್ದರಿಂದ ನೀವು ಜಾಗರೂಕರಾಗಿರಬೇಕು. ಪ್ರಯಾಣ ಅಥವಾ ಕುಟುಂಬದ ಅಗತ್ಯಗಳಿಗೆ ಸಂಬಂಧಿಸಿದ ಯೋಜಿತವಲ್ಲದ ವೆಚ್ಚಗಳು ಹೆಚ್ಚಾಗಬಹುದು. ಪಾಲುದಾರರೊಂದಿಗೆ ತಾತ್ಕಾಲಿಕ ಭಿನ್ನಾಭಿಪ್ರಾಯಗಳು ಉದ್ವಿಗ್ನತೆಯನ್ನು ಉಂಟುಮಾಡಬಹುದು. ಆದರೂ ವಾರಾಂತ್ಯದ ಮೊದಲು ವಿಷಯಗಳು ಇತ್ಯರ್ಥವಾಗುತ್ತವೆ. ಹೊಸ ವ್ಯಾಪಾರ ಅವಕಾಶಗಳು ಮತ್ತು ಸಹಯೋಗಗಳು ಕ್ರಮೇಣ ಹೊಸ ಬಾಗಿಲುಗಳನ್ನು ತೆರೆಯುತ್ತವೆ. ಈ ಸಂಚಾರವು ವೈಯಕ್ತಿಕ ಮತ್ತು ವ್ಯವಹಾರ ಉದ್ದೇಶಗಳಿಗಾಗಿ ಸಾಮಾಜಿಕ ಕೂಟಗಳಿಗೆ ಹಾಜರಾಗಲು ಅನೇಕ ಅವಕಾಶಗಳನ್ನು ತರುತ್ತದೆ. ಮಕರ ರಾಶಿಯಲ್ಲಿ ಹುಣ್ಣಿಮೆ ಉದಯಿಸಲಿದ್ದು ಅದು ನಿಮ್ಮ ಹಣಕಾಸು ಮತ್ತು ಹಂಚಿಕೆಯ ಸಂಪನ್ಮೂಲಗಳ ಮೇಲೆ ಪ್ರಭಾವ ಬೀರುತ್ತದೆ. ವಿಳಂಬವಾಗಿದ್ದ ಪಾವತಿಯು ಅಂತಿಮವಾಗಿ ನಿಮ್ಮನ್ನು ತಲುಪುತ್ತದೆ, ಪರಿಹಾರವನ್ನು ತರುತ್ತದೆ. ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುವುದರಿಂದ ಸಾಲಗಳು, ತೆರಿಗೆಗಳು, ವಿಮೆ ಅಥವಾ ಜಂಟಿ ಹಣಕಾಸಿನ ಕೆಲವು ವಿಷಯಗಳು ಮುಂಬರುವ 6 ತಿಂಗಳಲ್ಲಿ ಮುಕ್ತಾಯಗೊಳ್ಳುತ್ತವೆ. ಹಣದ ಕುರಿತು ಕುಟುಂಬ ಚರ್ಚೆಗಳು ಅನಿವಾರ್ಯವಾಗುತ್ತವೆ. ಆಸ್ತಿಗಳು ಅಥವಾ ಹೂಡಿಕೆಗಳಿಗೆ ಸಂಬಂಧಿಸಿದ ಒಂದು ಪ್ರಮುಖ ದಾಖಲೆ ಮುಂದುವರಿಯುತ್ತದೆ. ಕುಟುಂಬ ಸದಸ್ಯರ ಬೆಂಬಲವು ಜವಾಬ್ದಾರಿಗಳನ್ನು ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ. ವಾರಾಂತ್ಯದ ವೇಳೆಗೆ ಹಣಕಾಸಿನ ಕಾಳಜಿಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಮತ್ತು ದೀರ್ಘಾವಧಿಯ ಬಾಧ್ಯತೆಗಳ ಬಗ್ಗೆ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಶುಕ್ರನು ಸಿಂಹ ರಾಶಿಯ ಅಗ್ನಿ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ನಿಮಗೆ ವಿಶಾಲ ದೃಷ್ಟಿಕೋನವಿರುತ್ತದೆ. ವೈಯಕ್ತಿಕ ಅಥವಾ ವೃತ್ತಿಪರ ವಿಷಯಗಳಿಗಾಗಿ ದೀರ್ಘ ಪ್ರಯಾಣಕ್ಕೆ ಹೋಗಲು ಇದು ಸಮಯ. ಈ ವಾರ ಅಂತಾರಾಷ್ಟ್ರೀಯ ಸಮುದಾಯ, ಮಾರ್ಗದರ್ಶಕರು ಮತ್ತು ಶಿಕ್ಷಕರೊಂದಿಗೆ ಸಂವಹನ ನಡೆಯಲಿದೆ. ಉನ್ನತ ಶಿಕ್ಷಣ ಮತ್ತು ಕಾನೂನು ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳು ಸರಾಗವಾಗಿ ಮುಂದುವರಿಯುತ್ತವೆ. ಬರಹಗಾರರು, ಶಿಕ್ಷಕರು ಮತ್ತು ಪ್ರಕಾಶಕರು ಪ್ರಗತಿಪರ ಅವಕಾಶಗಳನ್ನು ಪಡೆಯಲು ಬಹು ಅವಕಾಶಗಳನ್ನು ಹೊಂದಿರುತ್ತಾರೆ. ಇದು ಖಂಡಿತವಾಗಿಯೂ ಕಾರ್ಯನಿರತ ವಾರವಾಗಿರುತ್ತದೆ ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಉತ್ತಮ ಯೋಜನೆಯನ್ನು ರೂಪಿಸಿಕೊಳ್ಳಿ. ಇಲ್ಲದಿದ್ದರೆ ನೀವು ಕೆಲವು ಕೆಲಸಗಳನ್ನು ಕಳೆದುಕೊಳ್ಳುತ್ತೀರಿ.
ಶುಕ್ರನು 3ನೇ ಮನೆಯ ಮೇಲೆ ದೃಷ್ಟಿ ಇಡುತ್ತಾನೆ ಮತ್ತು ಸಣ್ಣ ಪ್ರಯಾಣಗಳು ಸಹ ಬರಲಿವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಈ ವಾರ ಶುಭ ಫಲಗಳ ಪ್ರಾಪ್ತಿಯಾಗಿ ಗುರುವಾರದ ದಿನ ಕಡಲೆಕಾಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿರಿ. ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯ ಜಾತಕದವರ ಜೂನ್ 29ರಿಂದ ಜುಲೈ 5ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.